ಮಂಡ್ಯ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವಂತ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಇದರ ಬೆನ್ನಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡ ರಂಗೇರುವಂತ ಮುನ್ಸೂಚನೆ ಕಾಣ್ತಾ ಇದೆ. ಕ್ಷೇತ್ರದಲ್ಲಿ ತನ್ನ ಪ್ರಚಾರ ತಂತ್ರವನ್ನು ಬದಲಾಯಿಸಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ. ಮಂಡ್ಯದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ ಮನೆ ಪಾಲಿಟಿಕ್ಸ್. ಸ್ವಂತ ಮನೆ ಖರೀದಿ ಮಾಡಿ ಎದುರಾಳಿಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಟಕ್ಕರ್ ಕೊಟ್ಟಿದ್ದಾರೆ. 2 ಕೋಟಿ ಮೌಲ್ಯದ ಮನೆಯನ್ನು ಖರೀದಿ ಮಾಡಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಬಹುದು ಅಥವಾ ನಿಖಿಲ್ ಅಭ್ಯರ್ಥಿ ಆಗಬಹುದು, ಈ ರೀತಿಯ ಮಾತುಗಳೆಲ್ಲ ಓಡಾಡ್ತಾ ಇದೆ. ಇದರ ಬೆನ್ನಿಗೆ ತನ್ನ ಸ್ಟ್ರಾಟಜಿಯನ್ನು ಬದಲಾಯಿಸಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಅವರು. ಹೊಸದಾಗಿ ಮನೆಯೊಂದನ್ನು ಖರೀದಿ ಮಾಡಿದ್ದಾರೆ. ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. 2 ಕೋಟಿ ಮೌಲ್ಯದ ಮನೆಯೊಂದನ್ನು ಖರೀದಿ ಮಾಡಿದ್ದಾರೆ. ಯಾರು ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಯಾರು, ಇದರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಕುಮಾರಸ್ವಾಮಿ ಅವರು ಕೂಡ ಆಪ್ಷನ್ ಓಪನ್ ಇಟ್ಕೊಂಡಿದ್ದಾರೆ. ನಾನು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಅಲ್ಲಿನ ಕಾರ್ಯಕರ್ತರಿಗೆ ಹೇಳಿಕೊಂಡಿದ್ದಾರೆಯೂ ಕೂಡ, ಅಂದರೆ JDSನ ಕಾರ್ಯಕರ್ತರಿಗೆ ಹೇಳಿದ್ದಾರೆಯೂ ಕೂಡ. ನಿಖಿಲ್ ಅಥವಾ ಕುಮಾರಸ್ವಾಮಿ ಈ ಇಬ್ಬರ ಪೈಕಿ ಒಬ್ಬರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಒತ್ತಾಯ JDS ಕಾರ್ಯಕರ್ತರ ವಲಯದಿಂದ ಬರ್ತಾ ಇದೆ. ಮೊನ್ನೆಯ ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ನೋಡಿದ್ವಿ ನಾವು. ಇದರ ಬೆನ್ನಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಹೊಸ ಮುಖ ಸ್ಟಾರ್ ಚಂದ್ರು ಈ ಬಾರಿ ಅದೃಷ್ಟದ ನಿರೀಕ್ಷೆಯಲ್ಲಿದ್ದಾರೆ. ಕಾಂಗ್ರೆಸ್ನ ಮತಗಳು ನನ್ನ ಕೈ ಹಿಡಿಯುತ್ತೆ ಅಥವಾ ಕಾಂಗ್ರೆಸ್ಗಿರುವಂಥ ಶಕ್ತಿ ನನ್ನ ಕೈ ಹಿಡಿಯುತ್ತೆ ಅನ್ನೋದು ಲೆಕ್ಕಾಚಾರ ಅವರದು. ಒಂದು ವೇಳೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದರೆ ಅಥವಾ ದೇವೇಗೌಡರ ಫ್ಯಾಮಿಲಿ ಮೆಂಬರ್ ಯಾರಾದರೂ ಅಭ್ಯರ್ಥಿ ಆದರೆ ಕಣ ದೊಡ್ಡ ಮಟ್ಟದಲ್ಲಿ ರಂಗೇರುತ್ತೆ. ಆ ಕಾರಣಕ್ಕಾಗಿ ಬೇಕಾದಂಥ ಸಿದ್ಧತೆಯನ್ನು ಸ್ಟಾರ್ ಚಂದ್ರು ಅವರು ಮಾಡಿದ್ದಾರೆ. 2 ಕೋಟಿ ಮೌಲ್ಯದ ಮನೆಯೊಂದನ್ನು ಖರೀದಿ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.